ಈಗ ಒಂದು ಕಡೆ ಇಲ್ಲಿ ವಿಜಯ್ ಅವರ ರ್ಯಾಲಿಯ ಸಂದರ್ಭದಲ್ಲಿ ಚುನಾವಣಾ ರ್ಯಾಲಿ ಸಂದರ್ಭದಲ್ಲಿ 39 ಜನರು ಸಾವನ್ನಪ್ಪಿರ್ತಕ್ಕಂತಹ ದಾರುಣ ಘಟನೆಗೆ ಕುಟುಂಬದವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರತಕ್ಕಂಥದ್ದು ಮತ್ತೆ ಒಂದು ರೀತಿ ಆಕ್ರಂದನ ಮುಗಿಲು ಮುಟ್ಟಿದೆ ಅಂತ ಹೇಳ್ಬೋದು. ಎಲ್ಲದರ ಜೊತೆಗೆ ಟಿವಿಕೆ ಕೂಡ ಒಂದು ಗಂಭೀರವಾಗಿರ್ತಕ್ಕಂಥ ಆರೋಪವನ್ನು ಮಾಡ್ತಾ ಇರ್ತಕ್ಕಂಥ ಇದೊಂದು ಷಡ್ಯಂತ್ರ ಅನ್ನೋಂಥ ರೀತಿಯಲ್ಲಿ ಮಾತನಾಡ್ತಾ ಇರ್ತಕ್ಕಂಥದ್ದಾದರೆ ವಿವಿಧ ರಾಜಕೀಯ ಮುಖಂಡರುಗಳು ತಮ್ಮದೇ ಆಗಿರ್ತಕ್ಕಂತಹ ರೀತಿಯಲ್ಲಿ ಈ ಒಂದು ಘಟನಾವಳಿಗಳನ್ನ ವಿಶ್ಲೇಷಣೆ ಮಾಡ್ತಾ ಇರುವಂಥದ್ದು ಒಂದು ಕಡೆ ಆದರೆ ಇನ್ನು ಮಾರ್ಚೆರಿಯ ಬಳಿ ಇರುವಂತಹ ಮೃತದೇಹಗಳನ್ನು ವೀಕ್ಷಣೆ ಮಾಡಲಿಕ್ಕೂ ಕೂಡ ಸಾಕಷ್ಟು ಸಂಖ್ಯೆಯ ರಾಜಕೀಯ ಮುಖಂಡರು ಕೂಡ ಇಲ್ಲಿ ಬಂದಿರುವಂತಹ ಘಟನೆ ನಡೀತು. ಇದೆಲ್ಲದರ ಜೊತೆಗೆ ಏನಂತಂದರೆ ಪ್ರಮುಖವಾಗಿ ಈಗ 39 ಮೃತದೇಹಗಳನ್ನು ಏನು ಅಂತಂದರೆ ಮರಣೋತ್ತರ ಪರೀಕ್ಷೆ ಮಾಡಿ ಅವರ ಕುಟುಂಬಕ್ಕೆ ಹಸ್ತಾಂತರ ಮಾಡುವಂತಹ ಕೆಲಸ ಕೂಡ ಆಗಿದೆ ಅಂತಲೇ ಹೇಳ್ಬೋದು. ಅದರಲ್ಲೂ ಪ್ರಮುಖವಾಗಿ ಏನಂತಂದರೆ ನಿನ್ನೆ ಒಬ್ಬ ತಾಯಿ ಮತ್ತು 1 ವರ್ಷದ ಮಗು ಕೂಡ ಹೋಗಿದ್ರು. ಸೊ ಆ ಸಂದರ್ಭದಲ್ಲಿ ಅಮ್ಮ ಸಾವನ್ನಪ್ಪಿರುವಂತಹ ಘಟನೆ ಕಂಡು ಮಗು ಬಿಕ್ಕಿ ಅಳುವಂತಹ ಸನ್ನಿವೇಶ ನಿಜಕ್ಕೂ ಕೂಡ ಎಂಥವರ ಮನವನ್ನು ಕಲಗಿಸ್ತಾ ಇತ್ತು ಅಂತಲೇ ಹೇಳ್ಬೋದು. ಇದೆಲ್ಲದರ ಜೊತೆಗೆ ಪ್ರಮುಖವಾಗಿ 39 ಮೃತದೇಹಗಳನ್ನು ಮರಣೋತ್ತರ ಪರೀಕ್ಷೆ ಮಾಡಿ ಈಗ ಅಂದರೆ ಈ ಮಾರ್ಚರಿ ಏನಿದೆಯೋ ನಮ್ಮ ಹಿಂದುಗಡೆ ತೋರಿಸುವಂಥ ಪ್ರಯತ್ನ ಮಾಡ್ತೀರಿ. ಇದು ಸರ್ಕಾರಿ ಆಸ್ಪತ್ರೆ, ಕರೂರು ಸರ್ಕಾರಿ ಆಸ್ಪತ್ರೆಯ ಮಾರ್ಚರಿ ಕೂಡ ಸಹ ಹೌದು. ಇಲ್ಲಿ ಸಂಪೂರ್ಣವಾಗಿ ಮೃತದೇಹಗಳನ್ನು ತಂದು ಇಡಲಾಗಿತ್ತು. ಮರಣೋತ್ತರ ಪರೀಕ್ಷೆ ನಂತರ ಇಲ್ಲಿ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡುವಂಥ ಕೆಲಸ ಆದರೆ ಇನ್ನೂ ಕೂಡ ಕೆಲವರು ಕುಟುಂಬಸ್ಥರು ಆಕ್ರಂದನವನ್ನು ನೋಡುವಂತಹ ಪ್ರಯತ್ನ ಇಲ್ಲಿ ಕಾಣ್ತಾ ಇರ್ಬೋದು. ಸೊ ಅಂದರೆ ಅವ್ರನ್ನ ಕಳೆದುಕೊಂಡಂತಹ ದುಃಖದಲ್ಲಿ ಕುಟುಂಬಸ್ಥರಿದ್ದರೆ ಅವ್ರನ್ನ ಸಂತೈಸುವಂತಹ ನಿಟ್ಟಿನಲ್ಲಿ ಕೆಲವು ರಾಜಕೀಯ ಮುಖಂಡರುಗಳು ಸೊ ಹಾಗೆ ಅವರ ಆಪ್ತರು ಇಲ್ಲಿ ಬರುವಂತಹ ಸನ್ನಿವೇಶ ಕೂಡ ಸರ್ವೇ ಸಾಮಾನ್ಯ ಆಗಿದೆ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಏನಂತಂದರೆ ಇಲ್ಲಿ ನೋಡ್ತಾ ಇರ್ಬೋದು ಒಬ್ಬ ತಂದೆ ಅವರ ಕುಟುಂಬಸ್ಥರನ್ನ ಕರ್ಕೊಂಡಂತಹ ಸನ್ನಿವೇಶ ಎಷ್ಟು ಘೋರವಾಗಿದೆ ಅನ್ನುವಂಥದ್ದು. ನಿನ್ನೆ ಇಡೀ ಒಂದು ಘಟನೆ ಬಗ್ಗೆ ಸಾಕಷ್ಟು ಆಕ್ರೋಶ ವ್ಯಕ್ತಪಡ್ತಾ ಇರ್ತಕ್ಕಂಥ ಬೆನ್ನಲ್ಲೇ ಇನ್ನೊಂದು ರಾಜಕೀಯ ಒಂದಿಷ್ಟು ಹೇಳಿಕೆಗಳು ಒಂದಿಷ್ಟು ಅಂದರೆ ಪರ ವಿರೋಧದ ಚರ್ಚೆಗಳು ಕೂಡ ಇರುವಂಥದ್ದನ್ನು ನೋಡ್ತಾ ಇರ್ಬೋದು. ನಿಜಕ್ಕೂ ಕೂಡ ಇಲ್ಲಿ ಕುಟುಂಬಸ್ಥರ ಒಂದು ಗೋಳು ಆಕ್ರಂದನ ಮುಗಿಲು ಮುಟ್ಟಿದೆ ಅನ್ನುವಂಥದ್ದು ಕಂಡು ಬರ್ತಾ ಇರುವಂಥದ್ದು ಸರ್ವೇ ಸಾಮಾನ್ಯ ಆಗಿದೆ. ಇಡೀ ಒಂದು ಆಸ್ಪತ್ರೆಯ ಮುಂಭಾಗದಲ್ಲಿ ಮತ್ತು ಮಾರ್ಚರಿ ಬಳಿ ಸಾಕಷ್ಟು ಸಂಖ್ಯೆಯ ಜನರಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಏನಂತಂದರೆ ಈ ಒಂದು ಘಟನೆಗೆ ಪ್ರಮುಖ ಕಾರಣ ಏನು ಅನ್ನುವಂಥದ್ದು ಈಗಾಗಲೇ ಅಂದರೆ ಒಂದು ನ್ಯಾಯಾಂಗ ತನಿಖೆಗೆ ಆದೇಶ ನೀಡಿರ್ತಕ್ಕಂಥದ್ದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಈಗ ಪೊಲೀಸರು ಕೂಡ ಈ ಒಂದು ಘಟನಾವಳಿಗೆ ಏನು ಕಾರಣ ಇರ್ಬೋದು ಅನ್ನೋಂಥದ್ದನ್ನು ಪತ್ತೆ ಹಚ್ಚುವಂಥ ನಿಟ್ಟಿನಲ್ಲಿ ಕೆಲಸವನ್ನು ಆರಂಭಿಸಿದ್ದಾರೆ ಅಂತಲೇ ಹೇಳ್ಬೋದು. ನಿನ್ನೆ ಸಂಜೆ ಈ ಒಂದು ದುರ್ಘಟನೆ ನಡೆದ ತಕ್ಷಣವೇ ದುರಂತ ನಡೆದ ತಕ್ಷಣವೇ ವಿಜಯ್ ಅವರು ಅಕ್ಷರಶಃ ಈ ಘಟನೆ ಬಗ್ಗೆ ಬೇಸರವನ್ನು ವ್ಯಕ್ತಪಡಿಸ್ತಾನೆ. ಸೊ ಅಂದರೆ ತಿರುಚಿಗೆ ಏರ್ಪೋರ್ಟ್ಗೆ ತೆರಳಿ ಅಲ್ಲಿಂದ ಚೆನ್ನೈಗೆ ಹೋಗುವಂತಹ ಬೆಳವಣಿಗೆಗಳು ಕೂಡ ನಡೀತು. ಸೊ ಆಗಿನಿಂದ ಕೂಡ ವಿಜಯ್ ಅವರಿಗೆ ಏನು ಪರಿಹಾರ ನೀಡ್ಬೋದು, ಏನು ಫಿಟ್ ಮಾಡ್ಬೋದು, ಏನು ಅವರ ಅಭಿಪ್ರಾಯ ಇರ್ಬೋದು ಅನ್ನೋಂಥ ಕುತೂಹಲಕ್ಕೆ ಈಗಷ್ಟೇ ಒಂದು ಸಣ್ಣ ಮಟ್ಟಿಗೆ ಉತ್ತರ ಸಿಕ್ಕಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಏನಂತಂದರೆ ವಿಜಯ್ ಅವರು ಮೊದಲೇದಾಗಿ ಏನು ಮೃತ ಕುಟುಂಬಗಳಿದೆಯೋ ಅವರಿಗೆ 20 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡುವಂಥದ್ದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಗಾಯಾಳುಗಳಿಗೆ 2 ಲಕ್ಷ ರೂಪಾಯಿನ ಪರಿಹಾರವನ್ನು ಘೋಷಣೆ ಮಾಡಿರ್ತಕ್ಕಂಥದ್ರ ಜೊತೆಗೆ ಅಕ್ಷರಶಃ ಈ ಒಂದು ಸಾಂತ್ವನದ ಮಾತುಗಳು ಯಾರ ಕುಟುಂಬಕ್ಕೂ ಕೂಡ ಅಂದರೆ ಅದನ್ನು ತಡೆದುಕೊಳ್ಳುವಂತಹ ಶಕ್ತಿಯನ್ನು ನೀಡಲ್ಲ. ಸೊ ಆ ಒಂದು ಕುಟುಂಬಸ್ಥರ ನೋವು ಏನಿದೆಯೋ ಅದರಲ್ಲಿ ನಾನು ಕೂಡ ಭಾಗಿಯಾಗ್ತೀನಿ. ಅವರನ್ನು ಕಳ್ಕೊಂಡಿರೋರಿಗೆ ಅವರ ನೋವು ಖಂಡಿತ ನನಗೆ ಅರ್ಥ ಆಗುತ್ತೆ ಅನ್ನೋಂಥ ರೀತಿಯಲ್ಲಿ ವಿಜಯ್ ಅವರು ಭಾವುಕರಾಗಿ ಟ್ವೀಟ್ ಮಾಡಿರುವಂಥದ್ದು ಒಂದು ಕಡೆ ಆದರೆ ಸದ್ಯಕ್ಕೆ ಸುದ್ದಿಗೋಷ್ಠಿಯನ್ನು ನಡೆಸುವಂಥ ಸಕಲ ಸಿದ್ಧತೆಗಳು ಕೂಡ ಆಗ್ತಾ ಇರ್ತಕ್ಕಂಥದ್ದು. ಚೆನ್ನೈನ ಅವರ ನಿವಾಸದಲ್ಲಿ ವಿಜಯ್ ಅವರು ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ ಅನ್ನೋ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಈಗ ಟಿವಿಕೆ ಪ್ರಶ್ನೆ ಒಂದಿಷ್ಟು ಗಂಭೀರವಾಗಿರ್ತಕ್ಕಂಥ ಆರೋಪಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ಯಾಕೆ ರ್ಯಾಲಿ ತಡ ಆಯಿತು, ಯಾಕೆ ಅಲ್ಲಿ ಬಂದು ತಲುಪುವಂತಹ ಸನ್ನಿವೇಶ ನಿರ್ಮಾಣ ಆದ ತಕ್ಷಣ ಈ ಗೊಂದಲದ ವಾತಾವರಣ ಸೃಷ್ಟಿ ಆಯಿತು ಅನ್ನುವಂಥದ್ದಕ್ಕೆ ಸಾಕಷ್ಟು ಕುತೂಹಲದ ಪ್ರಶ್ನೆಗಳಿಗೆ ವಿಜಯ್ ಅವರು ತಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಕೆಲವೇ ಕ್ಷಣಗಳಲ್ಲಿ ಸುದ್ದಿಗೋಷ್ಠಿಯನ್ನು ಮಾಡಿ ಉತ್ತರಿಸಲಿದ್ದಾರೆ ಅಂತ ಹೇಳ್ಬೋದು. ಅಂದರೆ ಮೂಲಗಳ ಮಾಹಿತಿ ಪ್ರಕಾರ ನಾಮಕಲ್ನಲ್ಲಿ ಸಭೆ ಮುಗಿದ ತಕ್ಷಣ ಮಧ್ಯಾಹ್ನದ ವೇಳೆಗೆ 12 ಗಂಟೆಯಿಂದ 1 ಗಂಟೆ ಸುಮಾರಿಗೆ ಇಲ್ಲಿ ಬರಬೇಕಾಗಿತ್ತು. ಬಟ್ ಆದರೆ ಅದೆಲ್ಲವೂ ಕೂಡ ವಿಳಂಬ ಆಗಲಿಕ್ಕೆ ಕಾರಣ ಏನಾಯಿತು, ಇನ್ನು ಬಂದಂಥ ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ವಿಜಯ್ ಅವರನ್ನ ನೋಡಲು ಮುಗಿಬೀಳುವಂಥದ್ದು ಮತ್ತು ಗೊಂದಲ ನಿರ್ಮಾಣ ಆಗಿ ಈ ರೀತಿ ಅಹಿತಕರ ಘಟನೆ ನಡೀಲಿಕ್ಕೆ ಕಾರಣ ಏನಾಯಿತು ಅನ್ನೋಂಥದ್ದನ್ನು ಖುದ್ದು ವಿಜಯ್ ಅವರು ತಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಈಗ ಮಾಧ್ಯಮಗಳಿಗೆ ಉತ್ತರ ಕೊಡೋಕ್ಕೆ ಸಿದ್ಧರಾಗಿದ್ದಾರೆ ಅಂತ ಹೇಳ್ಬೋದು. ಅಕ್ಷರಶಃ ಅಂದರೆ ಕುಟುಂಬದವರಿಗೆ ಕಳೆದುಕೊಂಡಿರುವಂತಹ ನೋವಿಗೆ ನಾವು ಸಾಂತ್ವನ ಹೇಳಿದ್ರು ಕಡಿಮೆ ಅನ್ನುವಂಥ ರೀತಿಯಲ್ಲಿ ಹೇಳ್ತಾ ಇರುವಂಥದ್ದು. ನೀವು ಹೇಳಿದ ಹಾಗೆ ಅಂದರೆ ವಿಜಯ್ ರಾಜಕೀಯ ಎಂಟ್ರಿ ಕೊಟ್ಟಾಗಿಂದ ತಕ್ಷಣವೇ ಒಂದು ರಾಜಕೀಯ ಸಂಚಲನ, ಒಂದು ರಾಜಕೀಯ ದಿಕ್ಸೂಚಿ ಈ ಬಾರಿ ಬದಲಾಗುವಂತಹ ಸಾಧ್ಯತೆಗಳಿದೆ ಅನ್ನುವಂತಹ ಒಂದು ಲೆಕ್ಕಾಚಾರಗಳೇನಿತ್ತು ಅದು ಇನ್ನು ಮುಂದೆ ಯಾವ ರೀತಿ ಇರುತ್ತೆ ಅನ್ನೋಂಥ ಕುತೂಹಲ ಕೂಡ ಹೆಚ್ಚಾಗಿರ್ತಕ್ಕಂಥದ್ದು. ಯಾಕಂದರೆ ಈ ಒಂದು ಅಹಿತಕರ ಘಟನೆಯಿಂದ ಜನಾಭಿಪ್ರಾಯ ವಿಜಯ್ ಅವರ ಮೇಲೆ ಯಾವ ರೀತಿ ವ್ಯಕ್ತ ಆಗುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗುತ್ತೆ.